ಸಮಾಜದವರು ಎಲ್ಲ ಲೀಡರ್ಶಿಪ್ ತೊಗೊಂಡೆಲ್ಲ ಬೆಳೆದ್ರೆ ಬೇರೆ ಎಲ್ಲ ಸಮಾಜನೂ ಉದ್ಧಾರ ಆಗ್ತವೆ. ಅದಕ್ಕೋಸ್ಕರ ಇದು ಬೆಳೀಬೇಕು. ಅವಕಾಶಗಳು ಬೇಕಾದಷ್ಟಿದೆ, ಮನಸ್ಸು ಮಾಡಬೇಕು, ಧೈರ್ಯ ಮಾಡೋಕ್ಕಷ್ಟೇ. ಸಮುದಾಯದ ಪ್ರತಿಯೊಬ್ಬರು ಈ ರಿಯಲ್ ಎಸ್ಟೇಟ್ ನೆಟ್ವರ್ಕ್ ಪಾಲ್ಗೊಂಡು ಈ ನೆಟ್ವರ್ಕ್ ಸದುಪಯೋಗ ತಾವೆಲ್ಲರೂ ಪಡೆದುಕೋಬೇಕು. ಟ್ಯಾಲೆಂಟ್ ಇದೆ, ಆಮೇಲೆ ಒಳ್ಳೆ ಗುಣ ಇದೆ. ಅದು ಭಾಳ ಮುಂಚೆಯಿಂದನೂ ಎಲ್ಲ ಈ ವರ್ತಕರು ಅದು ಇದು ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಬಟ್ ರಿಯಲ್ ಎಸ್ಟೇಟ್ನಲ್ಲಿ ಇನ್ನೂ ಮುಂದೆ ಬರಬೇಕು. ಅದಕ್ಕೆ ಎಲ್ರಿಗೂ ಏನಾಗುತ್ತೆ ಅಂದರೆ ಇದೊಂಥರ ಉತ್ತೇಜನ ಸಿಗುತ್ತೆ. ಈ ಕಾನ್ಕ್ಲೇವ್ ಮಾಡಿರೋದು ಏನಾಗುತ್ತೆ, ಒಬ್ಬರಿಂದ ಒಬ್ಬರಿಗೆ ನೋಡ್ತಾರೆ, ಒಬ್ರಿಗಿಂದ ನೋಡಿ ಕಲ್ತ್ಕೊತಾರೆ. ನನಗೆ ಛಲ ಬರ್ತದೆ, ನಾನೂ ಬರಬೇಕು, ನಾನೂ ಮಾಡಬೇಕು, ಅವ್ರು ಹಾಗೆ ಮಾಡಿದ್ದಾರೆ, ನಾನು ಮಾಡಬೇಕು ಅಂತ. ಆ ಥರ ಎಲ್ಲರೂ ಮೇಲೆ ಬರಬೇಕು. ಈ ನಮ್ಮದು ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿಯಲ್ಲಿ ಸುಮಾರು ಜನ ಬರಬೇಕು ಮೇಲೆ, ಸುಮಾರು ಜನ ಉದ್ಯೋಗ ಕಲ್ಪಿಸಬೇಕು. ಈಗ ಒಬ್ಬೊಬ್ಬರು ಏನು ಬಿಸ್ನೆಸ್ ಗ್ರೋತ್ ಆಗ್ತಾಯಿದ್ರೆ ಎಷ್ಟೋ ಜನ, ನೂರಾರು ಜನ, ಸಾವಿರಾರು ಜನ ಉದ್ಯೋಗ ಕಲ್ಪುತ್ತೆ. ಆ ಥರ ಇದು ಬರೀ ಇದಕ್ಕೆ ಲಿಂಗಾಯತ ಸಮಾಜಕ್ಕೆ ಅಂತ ಅಲ್ಲ, ಸಮಾಜದವರು ಎಲ್ಲ ಲೀಡರ್ಶಿಪ್ ತೊಗೊಂಡೆಲ್ಲ ಬೆಳೆದ್ರೆ ಬೇರೆ ಎಲ್ಲ ಸಮಾಜನೂ ಉದ್ಧಾರ ಆಗ್ತವೆ. ಅದಕ್ಕೋಸ್ಕರ ಇದು ಬೆಳೀಬೇಕು. ಇದಕ್ಕೆ ಸಹಕಾರ ಆಗುತ್ತೆ. ಇದು ಒಳ್ಳೆಯದು. ಇದು ಕಂಟಿನ್ಯೂ ಮಾಡೋದ್ರಿಂದ ಒಳ್ಳೆಯದು. ಎಲ್ರಿಗೂ ಉತ್ತೇಜನ ಸಿಗುತ್ತೆ, ಸುಮಾರು ಗ್ರೋತ್ ಆಗುತ್ತೆ. ಇದು ಬೇಕು. ಅದು ನನ್ನದು. ಭಾಳ ಸಂತೋಷ ಅಂತೆ. ಯಾವತ್ತೂ ಆಗಬೇಕಾಗಿತ್ತು, ಇವತ್ತು ಆಗ್ತಾಯಿದೆ. ಸೊ ಈಗ ಸರ್ಕಾರ ಕೂಡ ಡಿಜಿಟಲ್ಕರಣ ಒಂದು ಕಡಿಮೆ ಆಗಿದೆ. ಡಿಜಿಟಲ್ಕರಣ ಒಂದು ಆಗಿದೆ. ಅದ್ರ ಮುಖ್ಯವಾಗಿ ಮತ್ತೇನು ಹೆಚ್ಚು ಬದಲಾವಣೆ ಆಗುತ್ತೆ? ಬದಲಾವಣೆ ಜೀವನದ ನಿಯಮ ಆಗ್ತಲೇ ಇರ್ತದೆ ಅಲ್ವಾ? ಸರ್ಕಾರ ಇರಲಿ ಇಲ್ಲದೆ ಹೋಗಲಿ ಆಗ್ತದೆ. ಸೊ ಈ ಮುಖ್ಯವಾಗಿ ತಮ್ಮ ಸಮಾಜಕ್ಕೆ ಏನಂತ ಸಮಾಚಾರ ವ್ಯಕ್ತಪಡಿಸ್ತಾರೆ? ಅವಕಾಶಗಳು ಬೇಕಾದಷ್ಟಿದೆ, ಮನಸ್ಸು ಮಾಡಬೇಕು, ಧೈರ್ಯ ಮಾಡೋಕ್ಕಷ್ಟೇ. ಇವತ್ತು ವೀರಶೈವ ಲಿಂಗಾಯತ್ ರಿಯಲ್ ಎಸ್ಟೇಟ್ ನೆಟ್ವರ್ಕ್ ವತಿಯಿಂದ ರಾಷ್ಟ್ರೀಯ ಸಮಾವೇಶನ ಬೆಂಗಳೂರಿನ ರಾಯಲ್ ಆರ್ಚಿಡ್ ರಿಸಾರ್ಟಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದ್ಭುತವಾಗಿ ಇವತ್ತು ಕಾರ್ಯಕ್ರಮ ಮೂಡಿ ಬಂದಿದ್ದು ನಮಗೆಲ್ಲ ಖುಷಿಯ ವಿಚಾರ. ವೇದಿಕೆ ಮೇಲೆ ರಾಜ್ಯದ ಅಂತಾರಾಷ್ಟ್ರ ಮಟ್ಟದ ರಿಯಲ್ ಎಸ್ಟೇಟ್ ಉದ್ಯಮಿಗಳಲ್ಲಿ ಅತ್ಯಂತ ಯಶಸ್ವಿಯಾದಂಥ ಉದ್ಯಮಿಗಳು ಪಾಲ್ಗೊಂಡಿದ್ದರು. ಅದರ ಜೊತೆಗೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿರುವಂಥ ಎಲ್ಲ ರಿಯಲ್ ಎಸ್ಟೇಟ್ ಬಂಧುಗೂ ಇವತ್ತು ಕೂಡಿ ಈ ಸಮಾವೇಶನ ಯಶಸ್ವಿ ಮಾಡಿದ್ದು ನಮಗೆ ಸಂತಸ ತಂದಿದೆ. ಮುಂದಿನ ದಿನಮಾನಗಳಲ್ಲಿ ಜಿಲ್ಲೆ, ಗ್ರಾಮಗಳಲ್ಲಿ ಕೂಡ ರಿಯಲ್ ಎಸ್ಟೇಟ್ ಉದ್ಯಮವನ್ನು ವಿಸ್ತರಿಸುವುದೇ ನಮ್ಮ ವೀರಶೈವ ಲಿಂಗಾಯತ್ ರಿಯಲ್ ಎಸ್ಟೇಟ್ ನೆಟ್ವರ್ಕ್ದ ಮುಖ್ಯ ಉದ್ದೇಶವಾಗಿದೆ. ಬಂಧುಗಳೇ, ಸಮಾಜದಲ್ಲಿ ನಾವು ರಿಯಲ್ ಎಸ್ಟೇಟ್ ಮುಖಾಂತರ ಆರ್ಥಿಕ ಅಭಿವೃದ್ಧಿ ಆಗಬೇಕಾದ್ರೆ ಪ್ರತಿಯೊಬ್ಬರ ಪರಿಶ್ರಮ ಮತ್ತು ನಮ್ಮ ಉದ್ದೇಶ ಕೂಡ ಸ್ಪಷ್ಟವಾಗಿರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಮುಂದಿನ ದಿನಮಾನಗಳಲ್ಲಿ ನಿಮ್ಮೆಲ್ಲರ ಜೊತೆ ಬೆರೆಯುವಂಥ ಕೆಲಸ ಈ ರಿಯಲ್ ಎಸ್ಟೇಟ್ ನೆಟ್ವರ್ಕ್ ಮಾಡುತ್ತೆ. ಅದು ಡಿಜಿಟಲ್ಕರಣ ಆಗ್ತಾ ಇರೋದು ಉದ್ದೇಶ ಇಷ್ಟೇ. ಆ ಖಾತೆಗಳನ್ನು ಸ್ಪಷ್ಟನೆ ಮಾಡಲಿಕ್ಕೆ ಮತ್ತು ಇವತ್ತಿನ ಆಧುನಿಕ ತಂತ್ರಜ್ಞಾನ ಬಳಸಿ ಸರ್ಕಾರ ಮಾಡ್ತಾ ಇರೋದು ನಮಗೆಲ್ಲ ಸ್ವಾಗತಾರನೇ. ಆದರೆ ರಿಯಲ್ ಎಸ್ಟೇಟ್ದಲ್ಲಿ ಏನಾಗುತ್ತೆ ಅಂದರೆ ಇದು ವ್ಯವಹಾರ ದೃಷ್ಟಿಯಿಂದ ನಾವು ಮಾಡ್ತಾ ಇರೋವಂಥದ್ದು. ಸರ್ಕಾರ ಯಾವುದೇ ನಿರ್ಧಾರ ತಗೋಬೇಕಾದ್ರೂ ಎಲ್ಲರೂ ಪರಿಶೀಲಿಸಿ ಕೂಲಂಕಷವಾಗಿ ವಿಶ್ಲೇಷಣೆ ಮಾಡುವಂಥ ಕೆಲಸಗಳನ್ನ ಸರ್ಕಾರ ಮತ್ತು ಅಧಿಕಾರಿ ವರ್ಗ ಮಾಡ್ತಾನೆ ಇರುತ್ತೆ. ಆ ದೃಷ್ಟಿಯಿಂದ ನಾವು ಏನಕ್ಕೆ ತಲೆ ಕೆಡಿಸ್ಕೋಕ್ಕೆ ಹೋಗಲ್ಲ. ಬಟ್ ನಮ್ಮಲ್ಲಿ ಏನಾಗುತ್ತೆ, ಈ ನೆಟ್ವರ್ಕ್ ಮಾತ್ರ ಕನೆಕ್ಟಿವಿಟಿ ಮಾಡುವಂಥ ಕೆಲಸ ಕೂಡ ಈ ನೆಟ್ವರ್ಕ್ ಮಾಡುತ್ತೆ ಅಷ್ಟೇ. ಇವತ್ತು ಸುಮಾರು 500ಕ್ಕಿಂತ ಹೆಚ್ಚು ಉದ್ಯಮಿಗಳು, ಯಶಸ್ವಿ ಉದ್ಯಮಿಗಳು ಪಾಲ್ಗೊಂಡಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಿಂಗಳು ಸಮಾವೇಶ ನಡೆಯುತ್ತೆ. ಅದ್ರ ಜೊತೆಗೆ ಬೆಂಗಳೂರಿನಲ್ಲಿ ಪ್ರತಿ ವಾರ ಮಂಗಳವಾರ ಕೂಡ ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ. ಇನ್ನು ಮುಂದಿನ ದಿನಮಾನಗಳಲ್ಲಿ 15 ದಿನಕ್ಕೊಮ್ಮೆ ಬೆಂಗಳೂರಿನಲ್ಲಿರುವಂಥ ಎಲ್ಲ ವೀರಶೈವ ಲಿಂಗಾಯತ್ ರಿಯಲ್ ಎಸ್ಟೇಟ್ ನೆಟ್ವರ್ಕನ್ನು ಕೂಡಿಸಿ ಕಾರ್ಯಕ್ರಮವನ್ನು ಮಾಡಿ ಒಂದು ನೆಟ್ವರ್ಕ್ ಮಾಡೋದು ಕೆಲಸ ಈ ನೆಟ್ವರ್ಕ್ ಮಾಡುತ್ತೆ. ಸಮುದಾಯದ ಪ್ರತಿಯೊಬ್ಬರು ಈ ರಿಯಲ್ ಎಸ್ಟೇಟ್ ನೆಟ್ವರ್ಕ್ ಪಾಲ್ಗೊಂಡು ಈ ನೆಟ್ವರ್ಕ್ ಸದುಪಯೋಗ ತಾವೆಲ್ಲರೂ ಪಡೆದುಕೋಬೇಕು. ಅದರ ಜೊತೆಗೆ ಈ ನೆಟ್ವರ್ಕ್ ಇರುವಂಥ ಎಲ್ಲ ಉದ್ಯಮಿಗಳ ಸಂಪರ್ಕ ಕೂಡ ನಮ್ಮ ಸಮುದಾಯದ ಬಂಧುಗಳು ತೆಗೆದುಕೊಂಡು ತಮ್ಮ ಅನುಕೂಲಕ್ಕೆ ನಾವು ಮಾತಿದೆ, ಪ್ರತಿಯೊಬ್ಬ ಹುಟ್ಟಿದ ಮೇಲೆ ಒಂದು ಸೂರು ಕಟ್ಟಿ ತಮ್ಮ ಆಸೆಯನ್ನು ಈಡೇರಿಸಲಿಕ್ಕೆ ಎಷ್ಟೋ ನೋವು ಅನುಭವಿಸ್ತಾ ಇರ್ತಾರೆ.
ಆ ಸೂರುಗಳನ್ನು ಕಟ್ಟಲಿಕ್ಕೆ ಇವತ್ತು ಉದ್ಯಮಿಗಳು ಕೂಡಿದ್ದಾರೆ. ಈ ಉದ್ಯಮ ಮುಖಾಂತರ ನಿಮಗೆಲ್ಲರೂ ಸಹಕಾರ ಆಗಲಿ ಅನ್ನೋದೇ ನಮ್ಮ ಅಭಿಲಾಷೆ. ಥ್ಯಾಂಕ್ ಯು